ಹಲೋ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಉಸಿರಾಟದ ಭಾಗ 1ರಿಂದ ಹಿಂದಿನ ವಿಡಿಯೋದಿಂದ ನೀವು ಉಸಿರಾಟದ ಪ್ರಮಾಣ ಮತ್ತು ಸೆಲ್ಯುಲರ್ ಉಸಿರಾಟದ ಬಗ್ಗೆ ಜ್ಞಾನವನ್ನು ಪಡೆದಿದ್ದೀರಿ. ಸ್ನಾಯು ಸೆಳೆತ ಮತ್ತು ಪರಿಹಾರದ ರಚನೆಯನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಏರೋಬಿಕ್ ಮತ್ತು ಆಮ್ಲಜನಕರಹಿತ ಉಸಿರಾಟವನ್ನು ಚೆನ್ನಾಗಿ ವಿವರಿಸಿದ್ದೀರಿ. ಈಗ ಈ ವಿಡಿಯೋದಲ್ಲಿ ವಿಶೇಷವೇನು ಎಂದು ನೋಡೋಣ. ಕಲಿಕೆಯ ಉದ್ದೇಶಗಳು. ಈಗ ನಾವು ಗಮನ ಹರಿಸಲಿದ್ದೇವೆ. ಚಟುವಟಿಕೆಯೊಂದಿಗೆ ಉಸಿರಾಟದ ಪ್ರಮಾಣದ ವಿವರಣೆ, ನಾವು ಹೇಗೆ ಉಸಿರಾಡುತ್ತೇವೆ, ಚಟುವಟಿಕೆಯೊಂದಿಗೆ ಉಚ್ಛ್ವಾಸ ಮತ್ತು ನಿಶ್ವಾಸ, ಉಸಿರಾಟದ ಕಾರ್ಯವಿಧಾನವನ್ನು ತೋರಿಸುವ ಚಟುವಟಿಕೆ, ಉಸಿರಾಡುವ ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಸಮೃದ್ಧವಾಗಿದೆ ಎಂದು ತೋರಿಸುವ ಪ್ರಯೋಗ. ಪ್ರಮುಖ ಪದಗಳು: ಉಸಿರಾಟದ ಪ್ರಮಾಣ, ಡಯಾಫ್ರಮ್, ನಿಶ್ವಾಸ, ಶ್ವಾಸಕೋಶಗಳು, ಉಚ್ಛ್ವಾಸ, ಶ್ವಾಸನಾಳ, ಪಕ್ಕೆಲುಬುಗಳು. ಪರಿಕಲ್ಪನೆ ನಕ್ಷೆ. ಬನ್ನಿ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಉಸಿರಾಟದ ಅರ್ಥವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಅಲ್ಲವೇ? ಮತ್ತು ಜೀವಕೋಶವು ಹೇಗೆ ಉಸಿರಾಡುತ್ತದೆ ಮತ್ತು ಶಕ್ತಿಯನ್ನು ನೀಡುತ್ತದೆ. ಈಗ ಉಸಿರಾಟದ ಪ್ರಮಾಣ ಮತ್ತು ಉಸಿರಾಟದ ಕಾರ್ಯವಿಧಾನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಉಸಿರಾಡುವಿಕೆ. ನಿಮ್ಮ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ. ನಿಮಗೆ ಹೇಗೆ ಅನಿಸುತ್ತದೆ? ಉಸಿರುಗಟ್ಟುವಿಕೆಯ ಸರಿಯೇ? ಆದ್ದರಿಂದ ಉಸಿರಾಟವಿಲ್ಲದೆ ನೀವು ಹೆಚ್ಚು ಕಾಲ ಬದುಕಲು ಸಾಧ್ಯವಿಲ್ಲ ಎಂದು ಈಗ ನಿಮಗೆ ತಿಳಿದಿದೆ. ಹಿಂದಿನ ವಿಡಿಯೋದ ಆಧಾರದ ಮೇಲೆ ಉಸಿರಾಟ ಎಂದರೆ ಆಮ್ಲಜನಕದಿಂದ ಸಮೃದ್ಧವಾಗಿರುವ ಗಾಳಿಯನ್ನು ತೆಗೆದುಕೊಳ್ಳುವುದು ಮತ್ತು ಉಸಿರಾಟದ ಅಂಗಗಳ ಸಹಾಯದಿಂದ ಇಂಗಾಲದ ಡೈಆಕ್ಸೈಡ್ ಸಮೃದ್ಧವಾಗಿರುವ ಗಾಳಿಯನ್ನು ನೀಡುವುದು ಎಂದು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ. ಆಮ್ಲಜನಕದಿಂದ ಸಮೃದ್ಧವಾಗಿರುವ ಗಾಳಿಯನ್ನು ದೇಹಕ್ಕೆ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಉಸಿರಾಟ ಎಂದು ಕರೆಯಲಾಗುತ್ತದೆ ಮತ್ತು ಇಂಗಾಲದ ಡೈಆಕ್ಸೈಡ್ ಸಮೃದ್ಧವಾಗಿರುವ ಗಾಳಿಯನ್ನು ಹೊರಹಾಕುವುದನ್ನು ನಿಶ್ವಾಸ ಎಂದು ಕರೆಯಲಾಗುತ್ತದೆ. ಇದು ಒಂದು ನಿರಂತರ ಪ್ರಕ್ರಿಯೆಯಾಗಿದ್ದು, ಇದು ಎಲ್ಲ ಸಮಯದಲ್ಲೂ ಮತ್ತು ಜೀವಿಯು ಜೀವನದುದ್ದಕ್ಕೂ ನಡೆಯುತ್ತದೆ. ಒಬ್ಬ ವ್ಯಕ್ತಿಯು ಒಂದು ನಿಮಿಷದಲ್ಲಿ ಎಷ್ಟು ಬಾರಿ ಉಸಿರಾಡುತ್ತಾನೆ ಎಂಬುದನ್ನು ಉಸಿರಾಟದ ಪ್ರಮಾಣ ಎಂದು ಕರೆಯಲಾಗುತ್ತದೆ. ಉಸಿರಾಟದ ಸಮಯದಲ್ಲಿ ಉಚ್ಛ್ವಾಸ ಮತ್ತು ನಿಶ್ವಾಸವು ಪರ್ಯಾಯವಾಗಿ ನಡೆಯುತ್ತದೆ. ಉಸಿರು ಎಂದರೆ ಒಂದು ಉಚ್ಛ್ವಾಸ ಮತ್ತು ಒಂದು ನಿಶ್ವಾಸ. ಒಬ್ಬ ವ್ಯಕ್ತಿಯ ಉಸಿರಾಟದ ಪ್ರಮಾಣವು ಯಾವಾಗಲೂ ಸ್ಥಿರವಾಗುವುದಿಲ್ಲ. ಇದು ದೇಹದ ಆಮ್ಲಜನಕದ ಅಗತ್ಯಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ಉಸಿರಾಟದ ಪ್ರಮಾಣವು ಪುರುಷರು ಮತ್ತು ಮಕ್ಕಳಿಗಿಂತ ಮಹಿಳೆಯರಲ್ಲಿ ಸ್ವಲ್ಪ ವೇಗವಾಗಿರುತ್ತದೆ. ಇದು ವಯಸ್ಕರಿಗಿಂತ ಹೆಚ್ಚಾಗಿದೆ. 20ರಿಂದ 30 ಪಟ್ಟು ನಿಮಿಷ ಸಾಮಾನ್ಯವಾಗಿ ನಾವು ಇದ್ದೇವೆ ಎಂದು ನಮಗೆ ತಿಳಿದಿರುವುದಿಲ್ಲ. ಉಸಿರಾಡುವಿಕೆ. ಆದಾಗ್ಯೂ ನೀವು ಪ್ರಯತ್ನಿಸಿದರೆ ನಿಮ್ಮ ಉಸಿರಾಟದ ಪ್ರಮಾಣವನ್ನು ಎಣಿಸಬಹುದು. ಈ ಕೆಳಗಿನ ಚಟುವಟಿಕೆಯನ್ನು ಮಾಡುವ ಮೂಲಕ ಕಂಡುಹಿಡಿಯೋಣ. ಸಾಮಾನ್ಯವಾಗಿ ಒಳಗೆ ಮತ್ತು ಹೊರಗೆ ಉಸಿರಾಡಿ. 1 ನಿಮಿಷದಲ್ಲಿ
ನೀವು ಎಷ್ಟು ಬಾರಿ ಉಸಿರಾಡುತ್ತೀರಿ ಮತ್ತು ಹೊರಗೆ ಉಸಿರಾಡುತ್ತೀರಿ ಎಂಬುದನ್ನು ಕಂಡುಹಿಡಿಯಿರಿ. ನೀವು ಎಷ್ಟು ಬಾರಿ ಉಸಿರನ್ನು ಹೊರಹಾಕುತ್ತೀರೋ ಅಷ್ಟೇ ಬಾರಿ ಉಸಿರಾಡಿದ್ದೀರಾ. ಉಚ್ಛ್ವಾಸ ಮತ್ತು ನಿಶ್ವಾಸದ ಪ್ರಮಾಣವು ಯಾವಾಗಲೂ ಒಂದೇ ಆಗಿರುತ್ತದೆ ಎಂಬುದನ್ನು ನೆನಪಿಡಿ. ಚುರುಕಾದ ನಡಿಗೆಯ ನಂತರ ಮತ್ತು ಓಡಿದ ನಂತರ ಈಗ ನಿಮ್ಮ ಉಸಿರಾಟದ ಪ್ರಮಾಣವನ್ನು ನಿಮಿಷಕ್ಕೆ ಉಸಿರಾಟದ ಸಂಖ್ಯೆ ಎಣಿಸಿ. ನೀವು ಮುಗಿಸಿದ ತಕ್ಷಣ ಮತ್ತು ವಿಶ್ರಾಂತಿಯ ನಂತರ ನಿಮ್ಮ ಉಸಿರಾಟದ ಪ್ರಮಾಣವನ್ನು ದಾಖಲಿಸಿ. ನಿಮ್ಮ ಸಂಶೋಧನೆಗಳನ್ನು ಪಟ್ಟಿ ಮಾಡಿ ಮತ್ತು ನಿಮ್ಮ ಸಹಪಾಠಿಗಳಿಗಿಂತ ವಿಭಿನ್ನ ಪರಿಸ್ಥಿತಿಗಳಲ್ಲಿ ನಿಮ್ಮ ಉಸಿರಾಟದ ಪ್ರಮಾಣವನ್ನು ಹೋಲಿಸಿ. ಸಹಜವಾಗಿ ಉಸಿರಾಟದ ಪ್ರಮಾಣವು ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ವಲ್ಪ ವ್ಯತ್ಯಾಸಗಳನ್ನು ತೋರಿಸುತ್ತದೆ ಎಂದು ನೀವು ಕಾಣಬಹುದು. ಮೇಲಿನ ಚಟುವಟಿಕೆಯಿಂದ ಒಬ್ಬ ವ್ಯಕ್ತಿಗೆ ಹೆಚ್ಚುವರಿ ಶಕ್ತಿಯ ಅಗತ್ಯವಿದ್ದಾಗ ಅವನು ಅಥವಾ ಅವಳು ವೇಗವಾಗಿ ಉಸಿರಾಡುತ್ತಾರೆ ಎಂದು ನೀವು ಅರಿತುಕೊಂಡಿರಬೇಕು. ಪರಿಣಾಮವಾಗಿ ನಮ್ಮ ಜೀವಕೋಶಗಳಿಗೆ ಹೆಚ್ಚಿನ ಆಮ್ಲಜನಕವನ್ನು ಪೂರೈಸಲಾಗುತ್ತದೆ. ಇದು ಆಹಾರದ ವಿಭಜನೆಯನ್ನು ವೇಗಗೊಳಿಸುತ್ತದೆ ಮತ್ತು ಹೆಚ್ಚಿನ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ದೈಹಿಕ ಚಟುವಟಿಕೆಯ ನಂತರ ನಮಗೆ ಏಕೆ ಹಸಿವಾಗುತ್ತದೆ ಎಂಬುದನ್ನು ಇದು ವಿವರಿಸುತ್ತದೆಯೇ? ಇದು ಸತ್ಯ. ನೀವು ನಿದ್ರಾ ವ್ಯವಸ್ಥೆಯನ್ನು ಅನುಭವಿಸಿದಾಗ ನಿಮ್ಮ ಉಸಿರಾಟದ ಪ್ರಮಾಣವು ನಿಧಾನವಾಗುತ್ತದೆ. ನಿಮ್ಮ ದೇಹವು ಸಾಕಷ್ಟು ಆಮ್ಲಜನಕವನ್ನು ಪಡೆಯುತ್ತದೆಯೇ? ಯಾವ ಚಟುವಟಿಕೆಯಲ್ಲಿ ಉಸಿರಾಟದ ಪ್ರಮಾಣವು ನಿಧಾನವಾಗಿರುತ್ತದೆ ಮತ್ತು ಯಾವ ಚಟುವಟಿಕೆಯಲ್ಲಿ ಅದು ವೇಗವಾಗಿರುತ್ತದೆ ಎಂದು ನೀವು ಹೇಳಬಲ್ಲಿರಾ? ಚಿತ್ರಗಳನ್ನು ಗಮನಿಸಿ ಮತ್ತು ನಿಮ್ಮ ಅನುಭವಕ್ಕೆ ಅನುಗುಣವಾಗಿ ಉಸಿರಾಟದ ಪ್ರಮಾಣವನ್ನು ಹೆಚ್ಚಿಸುವ ಕ್ರಮದಲ್ಲಿ ಇರಿಸಲು ಪ್ರಯತ್ನಿಸಿ. ಇಲ್ಲಿಯವರೆಗೆ ಪರಿಕಲ್ಪನೆ ಸ್ಪಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈಗ ಮೂಗಿನ ಹೊಳ್ಳೆಗಳಿಂದ ದೇಹದಲ್ಲಿನ ಜೀವಕೋಶಗಳಿಗೆ ಮತ್ತು ದೇಹದ ಜೀವಕೋಶಗಳಿಂದ ಮೂಗಿನ ಹೊಳ್ಳೆಗಳವರೆಗೆ ನಮ್ಮ ದೇಹದಲ್ಲಿನ ನಿಖರವಾದ ಗಾಳಿಯ ಹರಿವನ್ನು ಅರ್ಥ ಮಾಡಿಕೊಳ್ಳಲು ನಾವು ಉಸಿರಾಟದ ವ್ಯವಸ್ಥೆಯ ಮೇಲೆ ಗಮನ ಹರಿಸೋಣ. ನಾವೀಗ ಉಸಿರಾಟದ ಕಾರ್ಯವಿಧಾನದ ಬಗ್ಗೆ ಕಲಿಯೋಣ. ಸಾಮಾನ್ಯವಾಗಿ ನಾವು ನಮ್ಮ ಮೂಗಿನ ಹೊಳ್ಳೆಗಳ ಮೂಲಕ ಗಾಳಿಯನ್ನು ತೆಗೆದುಕೊಳ್ಳುತ್ತೇವೆ. ನಾವು ಗಾಳಿಯನ್ನು ಉಸಿರಾಡುವಾಗ ಅದು ನಮ್ಮ ಮೂಗಿನ ಹೊಳ್ಳೆಗಳ ಮೂಲಕ ಮೂಗಿನ ಕುಳಿಯೊಳಗೆ ಹಾದು ಹೋಗುತ್ತದೆ. ಮೂಗಿನ ಕುಳಿಯಿಂದ ಗಾಳಿಯು ವಿಂಡ್ ಪೈಪ್ ಮೂಲಕ ನಮ್ಮ ಶ್ವಾಸಕೋಶವನ್ನು ತಲುಪುತ್ತದೆ. ಎದೆಯ ಕುಳಿಯಲ್ಲಿ ಶ್ವಾಸಕೋಶಗಳು ಇರುತ್ತವೆ. ಈ ಕುಳಿಯು ಬದಿಗಳಲ್ಲಿ ಪಕ್ಕೆಲುಬುಗಳಿಂದ ಸುತ್ತುವರಿದಿದೆ. ಡಯಾಫ್ರಮ್ ಎಂದು ಕರೆಯಲ್ಪಡುವ ದೊಡ್ಡ ಸ್ನಾಯುವಿನ ಹಾಳೆ ಎದೆಯ ಕುಳಿಯ ನೆಲವನ್ನು ರೂಪಿಸುತ್ತದೆ. ಉಸಿರಾಟುವ ಡಯಾಫ್ರಮ್ ಮತ್ತು ಪಕ್ಕೆಲುಬಿನ ಚಲನೆಯನ್ನು ಒಳಗೊಂಡಿರುತ್ತದೆ. ಉಸಿರಾಟದ ಸಮಯದಲ್ಲಿ ಪಕ್ಕೆಲುಬುಗಳು ಮೇಲಕ್ಕೆ ಹೊರಕ್ಕೆ ಚಲಿಸುತ್ತವೆ ಮತ್ತು ಡಯಾಫ್ರಮ್ ಕೆಳಕ್ಕೆ ಚಲಿಸುತ್ತದೆ. ಈ ಚಲನೆಯು ನಮ್ಮ ಎದೆಯ ಕುಳಿಯಲ್ಲಿ ಜಾಗವನ್ನು ಹೆಚ್ಚಿಸುತ್ತದೆ ಮತ್ತು ಗಾಳಿಯು ಶ್ವಾಸಕೋಶಕ್ಕೆ ನುಗ್ಗುತ್ತದೆ. ಶ್ವಾಸಕೋಶಗಳು ಗಾಳಿಯಿಂದ ತುಂಬುತ್ತವೆ. ನಿಶ್ವಾಸದ ಸಮಯದಲ್ಲಿ ಪಕ್ಕೆಲುಬುಗಳು ಕೆಳಕ್ಕೆ ಮತ್ತು ಒಳಕ್ಕೆ ಚಲಿಸುತ್ತವೆ, ಆದರೆ ಡಯಾಫ್ರಮ್ ಅಪ್ರಮಾಣ ಹಿಂದಿನ ಸ್ಥಾನಕ್ಕೆ ಚಲಿಸುತ್ತದೆ. ಇದು ಎದೆಯ ಕುಳಿಯ ಗಾತ್ರವನ್ನು ಕಡಿಮೆ ಮಾಡುತ್ತದೆ ಮತ್ತು ಗಾಳಿಯನ್ನು ಶ್ವಾಸಕೋಶದಿಂದ ಹೊರಗೆ ತಳ್ಳಲಾಗುತ್ತದೆ. ನಮ್ಮ ದೇಹದಲ್ಲಿನ ಈ ಚಲನೆಗಳನ್ನು ಸುಲಭವಾಗಿ ಅನುಭವಿಸಬಹುದು. ದೀರ್ಘವಾಗಿ ಉಸಿರಾಡಿ. ನಿಮ್ಮ ಅಂಗೈಯನ್ನು ಹೊಟ್ಟೆಯ ಮೇಲೆ ಇರಿಸಿ ಮತ್ತು ಕಿಬ್ಬೊಟ್ಟೆಯ ಚಲನೆಯನ್ನು
ಅನುಭವಿಸಿ. ನೀವು ಏನನ್ನು ಕಂಡುಕೊಳ್ಳುತ್ತೀರಿ? ಉಸಿರಾಟದಲ್ಲಿ ಎದೆಯ ಕುಳಿಯ ಗಾತ್ರದಲ್ಲಿ ಕೆಲವು ಬದಲಾವಣೆಗಳು ಕಂಡುಬರುತ್ತವೆ ಎಂದು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಾವು ಇನ್ನೊಂದು ಚಟುವಟಿಕೆಯನ್ನು ನೋಡೋಣ. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಅಳತೆ ಟೇಪ್ನಿಂದ ಎದೆಯ ಗಾತ್ರವನ್ನು ಎಳೆಯಿರಿ ಮತ್ತು ನಿಮ್ಮ ಅವಲೋಕನಗಳನ್ನು ದಾಖಲಿಸಿ. ವಿಸ್ತರಿಸಿದಾಗ ಎದೆಯ ಗಾತ್ರವನ್ನು ಮತ್ತೊಮ್ಮೆ ಅಳೆಯಿರಿ ಮತ್ತು ಯಾವ ಸಹಪಾಠಿ ಎದೆಯ ಗರಿಷ್ಠ ವಿಸ್ತರಣೆಯನ್ನು ತೋರಿಸುತ್ತಾನೆ ಎಂಬುದನ್ನು ಸೂಚಿಸಿ. ಸರಳ ಮಾದರಿಯನ್ನು ಬಳಸಿಕೊಂಡು ವಿವರಿಸಿದ ಉಸಿರಾಟದ ಕಾರ್ಯವಿಧಾನವನ್ನು ಅರ್ಥ ಮಾಡಿಕೊಳ್ಳಿ. ಚಟುವಟಿಕೆ: ಅಗಲವಾದ ಪ್ಲಾಸ್ಟಿಕ್ ಬಾಟಲಿಯನ್ನು ತೆಗೆದುಕೊಳ್ಳಿ. ಕೆಳಭಾಗವನ್ನು ತೆಗೆದುಹಾಕಿ. ವೈ ಆಕಾರದ ಗಾಜು ಅಥವಾ ಪ್ಲಾಸ್ಟಿಕ್ ಟ್ಯೂಬ್ ಪಡೆಯಿರಿ. ಮುಚ್ಚಳದಲ್ಲಿ ಒಂದು ರಂಧ್ರವನ್ನು ಮಾಡಿ. ಇದರಿಂದ ಟ್ಯೂಬ್ ಅಪ್ರಮಾಣ ಮೂಲಕ ಹಾದು ಹೋಗಬಹುದು. ಟ್ಯೂಬ್ನ ಕವಲೊಡೆದ ತುದಿಗೆ 2 ಗಾಳಿ ತುಂಬಿದ ಬಲೂನ್ಗಳನ್ನು ಜೋಡಿಸಿ. ತೋರಿಸಿರುವಂತೆ ಟ್ಯೂಬ್ ಅನ್ನು ಬಾಟಲಿಗೆ ಪರಿಚಯಿಸಿ. ಈಗ ಬಾಟಲಿಯನ್ನು ಕ್ಯಾಪ್ ಮಾಡಿ. ಗಾಳಿಯಾಡದಂತೆ ಮಾಡಲು ಅದನ್ನು ಮುಚ್ಚಿ. ಬಾಟಲಿಯ ತೆರೆದ ಬುಡಕ್ಕೆ ದೊಡ್ಡ ರಬ್ಬರ್ ಬ್ಯಾಂಡ್ ಬಳಸಿ ತೆಳುವಾದ ರಬ್ಬರ್ ಅಥವಾ ಪ್ಲಾಸ್ಟಿಕ್ ಹಾಳೆಯನ್ನು ಕಟ್ಟಿ. ಶ್ವಾಸಕೋಶದ ವಿಸ್ತರಣೆಯನ್ನು ಅರ್ಥ ಮಾಡಿಕೊಳ್ಳಲು ರಬ್ಬರ್ ಹಾಳೆಯನ್ನು ಮೇಲಿಂದ ಎಳೆಯಿರಿ. ಕೆಳಕ್ಕೆ ಎಳೆದು ಬಲೂನ್ಗಳನ್ನು ವೀಕ್ಷಿಸಿ. ನಂತರ ರಬ್ಬರ್ ಅಥವಾ ಪ್ಲಾಸ್ಟಿಕ್ ಹಾಳೆಯನ್ನು ಮೇಲಕ್ಕೆ ತಳ್ಳಿ ಮತ್ತು ಬಲೂನ್ಗಳನ್ನು ಗಮನಿಸಿ. ಬಲೂನ್ಗಳಲ್ಲಿ ನೀವು ಯಾವುದೇ ಬದಲಾವಣೆಗಳನ್ನು ನೋಡಿದ್ದೀರಾ? ಈ ಮಾದರಿಯಲ್ಲಿರುವ ಬಲೂನ್ಗಳು ಏನನ್ನು ಪ್ರತಿನಿಧಿಸುತ್ತವೆ? ರಬ್ಬರ್ ಶೀಟ್ ಏನನ್ನು ಪ್ರತಿನಿಧಿಸುತ್ತದೆ? ಈಗ ನೀವು ಉಸಿರಾಟದ ಕಾರ್ಯವಿಧಾನವನ್ನು ವಿವರಿಸಲು ಸಾಧ್ಯವಾಗುತ್ತದೆ. ಎಲ್ಲರೂ ಸಿದ್ಧರಾಗಿದ್ದೀರಾ ಅಲ್ಲವೇ? ವಿದ್ಯಾರ್ಥಿಗಳೇ, ನಾವು ಉಸಿರಾಡುವ ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಸಮೃದ್ಧವಾಗಿದೆ ಎಂದು ತೋರಿಸಲು ಈ ಆಸಕ್ತಿದಾಯಕ ಚಟುವಟಿಕೆಯನ್ನು ನೋಡಿ. ತೆಳುವಾದ ಸ್ವಚ್ಛವಾದ ಟೆಸ್ಟ್ ಟ್ಯೂಬ್ ಅಥವಾ ಗಾಜು ಅಥವಾ ಪ್ಲಾಸ್ಟಿಕ್ ಬಾಟಲಿಯನ್ನು ತೆಗೆದುಕೊಳ್ಳಿ. ಅಪ್ರಮಾಣ ಮುಚ್ಚಳದಲ್ಲಿ ರಂಧ್ರವನ್ನು ಮಾಡಿ ಮತ್ತು ಅದನ್ನು ಬಾಟಲಿಯ ಮೇಲೆ ಇರಿಸಿ. ಹೊಸದಾಗಿ ತಯಾರಿಸಿದ ಸ್ವಲ್ಪ ನಿಂಬೆ ನೀರನ್ನು ಟೆಸ್ಟ್ ಟ್ಯೂಬ್ಗೆ ಸುರಿಯಿರಿ. ಸುಣ್ಣದ ನೀರಿನಲ್ಲಿ ಮುಳುಗುವ ರೀತಿಯಲ್ಲಿ ಮುಚ್ಚಳದ ರಂಧ್ರದ ಮೂಲಕ ಪ್ಲಾಸ್ಟಿಕ್ ಸ್ಟ್ರಾವ್ ಅನ್ನು ಸೇರಿಸಿ. ಈಗ ಹುಲ್ಲಿನ ಮೂಲಕ ಕೆಲವು ಬಾರಿ ನಿಧಾನವಾಗಿ ಊದಿರಿ. ಸುಣ್ಣದ ನೀರಿನ ನೋಟದಲ್ಲಿ ಬದಲಾವಣೆ ಇದೆಯೇ? ಹಿಂದಿನ ತರಗತಿಗಳಲ್ಲಿ ನೀವು ಈಗ ಕಲಿತದ್ದನ್ನು ಆಧರಿಸಿ ಈ ಬದಲಾವಣೆಯನ್ನು ವಿವರಿಸಬಲ್ಲಿರಾ? ಇಂಗಾಲದ ಡೈಆಕ್ಸೈಡ್ ನಿಂದಾಗ ಸುಣ್ಣದ ನೀರು ಹಾಲಿನ ಬಿಳಿ ಬಣ್ಣಕ್ಕೆ ತಿರುಗುವುದನ್ನು ನೀವು ಗಮನಿಸಬಹುದು. ಆಸಕ್ತಿದಾಯಕ ಅಲ್ಲವೇ? ನಾವು ಉಸಿರಾಡುವ ಅಥವಾ ಹೊರಹಾಕುವ ಗಾಳಿಯು ಅನಿಲಗಳ ಮಿಶ್ರಣವಾಗಿದೆ ಎಂದು ನಿಮಗೆ ತಿಳಿದಿದೆ. ನಾವು ಏನನ್ನು ಹೊರಹಾಕುತ್ತೇವೆ? ನಾವು ಇಂಗಾಲದ ಡೈಆಕ್ಸೈಡ್ ಅಥವಾ ಅದರೊಂದಿಗೆ ಅನಿಲಗಳ ಮಿಶ್ರಣವನ್ನು ಮಾತ್ರ ಹೊರಹಾಕುತ್ತೇವೆ. ಇದು ಅನಿಲಗಳ ಮಿಶ್ರಣವಾಗಿದೆ. ನೀವು ಕನ್ನಡಿಯ ಮೇಲೆ ಉಸಿರನ್ನು ಹೊರಹಾಕಿದರೆ ಅಪ್ರಮಾಣ ಮೇಲ್ಮೆಯಲ್ಲಿ ತೇವಾಂಶದ ಚಿತ್ರವು ಕಾಣಿಸಿಕೊಳ್ಳುತ್ತದೆ ಎಂದು ನೀವು ಗಮನಿಸಬಹುದು.
ಈ ಹನಿಗಳು ಎಲ್ಲಿಂದ ಬರುತ್ತವೆ? ಮೊದಲೇ ಹೇಳಿದಂತೆ ನಾವು ಉಸಿರಾಡುವ ಗಾಳಿಯು ಇದರ ಅನಿಲಗಳ ಮಿಶ್ರಣದೊಂದಿಗೆ 0.05% ನೀರಿನ ಆವಿಯನ್ನು ಸಹ ಹೊಂದಿರುತ್ತದೆ. ಆದ್ದರಿಂದ ಕನ್ನಡಿಯ ಮೇಲ್ಮೈಯಲ್ಲಿ ರೂಪುಗೊಳ್ಳುವ ತೇವಾಂಶದ ಚಿತ್ರವು ಗಾಳಿಯಲ್ಲಿರುವ ನೀರಿನ ಆವಿಯ ಅಂಶದಿಂದಾಗಿದೆ.